ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 402ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವ ರಾಮನಿಗೆ ವಾಲಿ ವೈರತ್ವ ಕಾರಣದ ಬಗ್ಗೆ ವಿವರಣೆ ಹೇಳ್ತಾ ಮುಂದೆ ತನ್ನ ವಾದವನ್ನು ರಾಮನ ಮುಂದೆ ಇಡ್ತಾನೆ. ರಾಮ ಅದನ್ನು ಆಲಿಸಿ ಹೇಳ್ತಾನೆ, ಇಲ್ಲ ಅವ ಯಾವಾಗ ನಿನ್ನ ಹೆಂಡತಿನ ಅಪಹರಿಸಿದಾನ, ಸುಗ್ರೀವನ ಮಡದಿನ ಅಪಹರಿಸಿದಾನ, ತಪ್ಪು ಮಾಡ್ಯಾನ, ಅದಕ್ಕೆ ಅವನನ್ನು ಹೊಡೆದ ಸಂಹಾರ ಮಾಡ್ತೇನೆ ಅಂತ ಹೇಳಿ ಭರವಸೆಯ ಮಾತುಗಳನ್ನು ಕೊಟ್ಟಾಗ ಸುಗ್ರೀವ ಸಂತೋಷ ಪಡ್ತಾನೆ. ಅಷ್ಟೇ ಅಲ್ಲ, ರಾಮನಿಗೆ ಹೇಳ್ತಾನೆ, ನಾವು ವಾಲಿಯನ್ನು ಸಂಹಾರ ಮಾಡುವ ಪೂರ್ವದಲ್ಲಿ ವಾಲಿಯ ಬಗ್ಗೆ ನಾನು ಕೆಲವು ನಿನಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾ ಇದ್ದೆ ಅಂತ ವಾಲಿಯ ಪರಾಕ್ರಮದ ಬಗ್ಗೆ ಹೇಳಿಕೆ ಶುರು ಮಾಡ್ತಾನೆ. ವಾಲಿಯಲ್ಲಿ ಇರುವಂಥ ಬಲ, ಅವನು ದೈವಿ ಶಕ್ತಿ, ಅದರ ಜೊತೆಗೆ ಮತ್ತೊಂದು ಘಟನೆಯನ್ನು ಶುರು ಮಾಡ್ತಾನೆ. ಯಾವ ಘಟನೆ ಅಂದ್ರೆ ದುಂದುಬಿ ಘಟನೆ. ಮಾಯಾವಿ ದುಂದುಬಿ ಅನ್ನ. ಮಾಯಾವಿ ಒಂದು ಹೆಣ್ಣಿಗಾಗಿ ಅವನ ಕೂಡ ಯುದ್ಧ ಮಾಡಿ ಮಾಯಾವಿಯನ್ನು ಕೊಂದಿರ್ತಾನೆ, ಯಾರು ವಾಲಿ. ಈಗ ಸುಗ್ರೀವ ದುಂದುಬಿ ಜೊತೆಗೆ ಅವನು ಹ್ಯಾಂಗೆ ಏನಾಯಿತು ಅನ್ನೋದ್ರ ಬಗ್ಗೆನ ಇಲ್ಲಿ ರಾಮನ ಮುಂದೆ ಕಥೆಯನ್ನು ಮುಂದುವರಿಸ್ತಾನೆ. ದುಂದುಬಿ ತನ್ನ ಮೈ ಮದದಲ್ಲಿ ಸಮುದ್ರ ರಾಜನ ಬಳಿ ಬಂದ. ಅವನು ಭಯಂಕರ ಸೊಕ್ಕು ಬಂದಿರ್ತೈತಿ. ಆ ಸೊಕ್ಕಿನಾಗ ಯುದ್ಧ ಮಾಡೋಕ್ಕೆ ಸಮುದ್ರ ರಾಜನ ಬಳಿ ಬರ್ತಾನೆ. ಸಮುದ್ರ ರಾಜನ ಕೂಗ್ತಾನೆ, ಯುದ್ಧದ ಚಾಲೆಂಜ್ ಮಾಡ್ತಾನೆ. ಹಂಗೆ ರಾವಣ ಎಲ್ಲರಿಗೂ ಚಾಲೆಂಜ್ ಮಾಡ್ಕೊಂಡು ಅಡ್ಡಾಡ್ತಿದ್ದಿಲ್ಲ, ಹಂಗೆ ಇವನು ಕೂಡ ಬಂದ, ನನ್ನ ಗುಡೆ ಮುಷ್ಟಿ ಯುದ್ಧಕ್ಕೆ ಬಾ, ಮಲೆ ಯುದ್ಧಕ್ಕೆ ಬಾ ಅಂತ ಹೇಳಿ ಸಮುದ್ರ ರಾಜನನ್ನು ಕರೀತಾನೆ. ಶಂಕರನ ಮಾವ, ಹಿಮಾಲಯ ಪರ್ವತಗಳ ರಾಜ ಹಿಮವಾನ ನಿನಗೆ ಸೂಕ್ತ ಎದುರಾಳಿ. ಅದನ್ನು ತಪ್ಪಿಸಿಗೊಳಿಸಲ್ಲ. ಅವನು ಹೇಳ್ತಾನೆ, ನೋಡಪ್ಪ, ನಾನು ನಿನಗೆ ಕೂಡ ಯುದ್ಧ ಮಾಡೋಕ್ಕೆ ಯೋಗ್ಯ ಅಲ್ಲ. ಯೋಗ್ಯ ಯಾರಪ್ಪ ಅಂದ್ರೆ ಶಂಕರ ಪರಮೇಶ್ವರನ ಮಾವ ಹಿಮವಾನ, ಪಾರ್ವತಿಯ ತಂದೆ, ಪಾರ್ವತಿ ಮತ್ತು ಗಂಗೆಯ ತಂದೆ. ಅದಕ್ಕೆ ಅವ ಹಿಮವಾನ ಏನದಲ್ಲ, ಅವನ ಬಲಶಾಲಿ ಇದ್ದಾನೆ. ನಿನಗೆ ಕೂಡ ಯಾರಾದರೂ ಯುದ್ಧ ಮಾಡೋಕ್ಕೆ, ಮುಷ್ಟಿ ಯುದ್ಧ ಮಾಡೋದಾಯಿತು, ಕುಸ್ತಿ ಹಿಡಿದಾಯ್ತು ಅಂದರೆ ಅವನೇ ನಿನಗೆ ಯೋಗ್ಯ ವ್ಯಕ್ತಿ, ನಾನು ನಿನಗೆ ಯೋಗ್ಯ ಅಲ್ಲ ಅಂತ ಹೇಳಿ ಅವೇನು ಮಾಡ್ತಾನೆ, ಅವಾಯ್ಡ್ ಮಾಡಿಕೊಂಡು ಅವನ ಆ ಕಡೆ ಹಿಮಾಲಯ ಕೈಲಾಸದತ್ತ ಕಳಿಸ್ತಾನೆ. ಅಲ್ಲಿ ಗಿರಿ, ಕಂದರ, ಗವಿ, ಜಲಪಾತ ಸಾಕಷ್ಟಿವೆ, ಅವುಗಳೊಂದಿಗೆ ಸೆಣಸಾಡಿ ಆನಂದಿಸು ಎಂದ ಸಮುದ್ರ ರಾಜ. ಅಲ್ಲಿ ಮತ್ತು ಗಿರಿ ಪರ್ವತ ಎಲ್ಲ ಯದಾವ, ನಿನಗೇನು ಬೇಕು ಆಟ ಆಡಬೇಕಾಗ್ತೀವಿ, ಯಾವ ಪರ್ವತಗಳನ್ನ ಹೊಡಿಬೇಕಂತಿ, ಯಾವ ಬಂಡೆಗಳನ್ನ ಪುಡಿ ಮಾಡಬೇಕಂತಿ, ನಿನ್ನ ಬಲ ಉಪಯೋಗ ಮಾಡ್ಕೊಂಡು ಏನೆಲ್ಲ ಮಾಡೋಕ್ಕೆ ನಿನಗೆ ಅವಕಾಶ ಸಿಕ್ಕಿದೆ, ನೀನೇನು ಮಾಡು, ಉತ್ತರಕ್ಕೆ ಕೈಲಾಸ ಪರ್ವತದತ್ತ ಹೋಗಿಬಿಡು ಅಂತ ಸಮುದ್ರ ರಾಜ ದುಂದುಬಿಗೆ ಹೇಳ್ತಾನೆ. ಶರವೇಗದಿ ಹಿಮಾಲಯಕ್ಕೆ ಬಂದ ದುಂದುಬಿ, ಇವೆಲ್ಲ ಮಾಯಾವಿ ಇರ್ತಾರೆ. ಇವರಿಗೆ ಪಕ್ಷಿಗಳು ಹೆಂಗೆ ಹಾರ್ತಾವಲ್ಲ, ನಮ್ಮ ಮಿಸೈಲ್ಸ್ ಹೆಂಗೆ ಹೋಗ್ತಾವಲ್ಲ, ಹಂಗೆ ಇವರು ಆ ಸ್ಪೀಡ್ನಾಗ ಈ ಕಡೆ ಕಿಷ್ಕಿಂಧದಿಂದ ನೇರವಾಗಿ ಎಲ್ಲಿ ಹೋಗ್ತಾನೆ, ನಾವು ಇದರ ನಮ್ಮ ಮಹಿಷಕ ಅಂದ್ರೆ ಈಗಿನ ಮೈಸೂರು ಈ ಪರ್ವತದ ಈ ಪ್ರದೇಶದಿಂದ ಅಗದಿ ಕಡಿಮೆ ಸಮಯದಾಗನ ಹಾರಿಕೊಂಡು ಕೈಲಾಸ ಪರ್ವತದ ಅಂದರೆ ಹಿಮಾಲಯದತ್ತ ಹೋಗ್ತಾನೆ. ಗಿರಿ ಬಂಡೆಗಳನ್ನು ಎಸೆದ ಅತ್ತಿಂದಿತ್ತ ದುಂದುಬಿ. ಸೊಕ್ಕಿನಾಗಿರ್ತಾನೆ ದುಂದುಬಿ ಅಂದರೆ ಹೆಚ್ಚು ಕಡಿಮೆ ಮದ ಬಂದಂಥ ಗೂಳಿ ಇರ್ತಾನೆ ನೋಡ್ರಿ. ಗೂಳಿ ಮದ ತುಂಬಿತ್ತಂದ್ರೆ ಎದುರಿಗೇನು ಸಿಗ್ತದೆ ಅದನ್ನು ಹಾಯೋದು, ಎತ್ತಿ ಒಗಿದು, ಯಾರ ಗಾಡಿ ಮ್ಯಾಗ ಹೊಂಟಿರಂದ್ರೆ ಅವ್ರನ್ನ ಎತ್ತಿ ಒಗಿದು. ಸಾಮಾನ್ಯವಾಗಿ ನೀವು ಊರಾಗ ಗೂಳಿ ಬಿಟ್ಟಿರ್ತಾರಲ್ಲ, ಅಲ್ಲೇ ನೋಡ್ತಿರ್ತೀರ ಅದು ದರಪ್ಪ ಅದ್ರ ದಾಳಿ ಹೇಗಿರ್ತದೆ. ದುಂದುಬಿ ಅಂದ್ರೆ ಹಂಗೆ ಗೂಳಿಗತ್ತನೇ ಇರ್ತಾನೆ. ಇವನು ಸೊಕ್ಕಿನ ಗೂಳಿಯಾಗಿ ಹೋಗ್ತಾನೆ. ಅಲ್ಲೇ ಇದಕ್ಕೆ ಹೋದ ತಕ್ಷಣ, ಹಿಮಾಲಯ ಪರ್ವತದ ಪ್ರದೇಶಕ್ಕೆ ಹೋದ ತಕ್ಷಣ ಅಲ್ಲಿ ಕಾಣುವಂಥ ಗಿರಿಗಳನ್ನು ಡಿಕ್ಕಿ ಹೊಡೆದು ಅವನು ಕೆಡುವುದು, ಬಂಡೆಗಳನ್ನು ಹಾಳು ಮಾಡೋದು ಇದು ಶುರು ಮಾಡ್ತಾನೆ. ಮದದಾನೆ ಗಿಡ ಮರಗಳನ್ನು ಕಿತ್ತೆಸೆದಂತೆ ಇವು ಬಂಡೆಗಳನ್ನು ಕಿತ್ತೆಸಲಿಕ್ಕೆ ಶುರು ಮಾಡ್ತಾನೆ. ನೋಡಿ ಭಯಾನಕ ಕೃತ್ಯ, ಬೆಳ್ಳಿ ಮೋಡರೂಪಿ ಹಿಮವಾನ ನಿಂತ ಗಿರಿಶಿಖರ ಮೇಲೆ ಸೌಮ್ಯತೆ ದುಂದುಬಿಗೆ ನುಡಿದ. ಇದನ್ನು ನೋಡಿದ ಶಂಕರನ ಮಾವ, ಯಾರು ಪರಮೇಶ್ವರ ಮಾವ ನೋಡಿದ. ಹಿಮವಾನ ಅಂದರೆ ಎಲ್ಲ ಬೆಳ್ಳಗನ ಇರ್ತದೆ. ನಿಂತ್ಕೊಂಡು ಪರ್ವತ ಶಿಖರ ಮೇಲೆ ನಿಂತ್ಕೊಂಡು ದುಂದುಬಿಗೆ ಹೇಳ್ತಾನೆ ಹಿಮವಾನ. ಏನು ಹೇಳ್ತಾನದ, ಓ ಸದ್ಗುಣಿ ದುಂದುಬಿ, ನೋಡಿ ಈ ಮೂರ್ಖರನ್ನು ಮತ್ತು ಪ್ಲೀಸ್ ಮಾಡಬೇಕಾಗಿದ್ರೆ ಅವ್ರನ್ನ ಹೊಗಳಬೇಕಾಗ್ತಿದೆ. ಏನಿನ್ನು ಮೂರ್ಖದಿ ಅಂದ್ಕೊಳ್ಳಿ ಸಿಟ್ಟು ಬಂದುಬಿಡ್ತಿದೆ. ಅದಕ್ಕೆ ಅಂತಾನ, ಓ ಸದ್ಗುಣಿ ದುಂದುಬಿ, ಋಷಿಮುನಿಗಳಿಗೆ ಆಶ್ರಯ ನೀಡಿರುವೆ, ಯುದ್ಧ ಕಲೆ ತಿಳಿದಿಲ್ಲ ನಾನು, ನಿನಗೆ ಸರಸಾಟಿ ಅಲ್ಲ. ಏನಪ್ಪ ಯುದ್ಧ ಮಾಡುವ ಮನುಷ್ಯ ಅಲ್ಲ, ಯಾವ ಯುದ್ಧ ಕಲೆಯೂ ನನಗೆ ಗೊತ್ತಿಲ್ಲ. ನಾ ಹಿಮಾಲಯದಾಗ ಏನಪ್ಪ ಅಂದ್ರೆ ಅವ್ರು ಋಷಿಮುನಿಗಳೇನು ತಪಸ್ಸು ಮಾಡೋಕ್ಕೆ ಬರ್ತಾರಲ್ಲ, ಅವರಿಗೆ ಒಂದು ಆಶ್ರಯ ಕೊಟ್ಟು ಕುಳಿತಂಥ ಒಬ್ಬ ವ್ಯಕ್ತಿ. ನಾನು ಈ ಯುದ್ಧ, ಈ ಮಲೆಯುದ್ಧ, ಮುಷ್ಟಿ ಯುದ್ಧ ಯಾವ ನನಗೆ ಗೊತ್ತಿಲ್ಲ, ಯುದ್ಧದ ಕಲೆ ಗೊತ್ತಿಲ್ಲ ಅಂತ ಹೇಳಿ ದುಂದುಬಿಗೆ
ಹಿಮವಾನ ಹೇಳ್ತಾನೆ. ರಕ್ತದಂತೆ ಕೆಂಪೇರಿದವು ದುಂದುಬಿ ಕಣ್ಣು ಕೋಪದಿ, ಕೇಳಿ ಹಿಮವಾನ ನುಡಿ ದುಂದುಬಿ ನುಡಿದ. ಅವ ಯುದ್ಧ ಬೇಡ ಅಂದ ಕೂಡಲೇ ಮತ್ತಷ್ಟು ಕೋಪ ಬರ್ತೈತಿ. ಇವ್ರು ಕಣ್ಣೆಲ್ಲ ಸಿಟ್ಟಿನಿಂದ ಕೆಂಪಾಗ್ತವ. ಆ ಒಂದು ಸಿಟ್ಟಿನಿಂದ ದುಂದುಬಿ ಹಿಮವಾನನಿಗೆ ಹೇಳ್ತಾನೆ, ಹೆದರಿ ನನಗೆ ನೀ ಹೀಗೆ ಹೇಳುತ್ತಿರುವೆ, ನನಗೆ ಅಂಜಿ ಹೇಳಾಕತ್ತೆ ಎನ್ನಿ ಅಂತ ಕೇಳ್ತಾನೆ. ನನ್ನೊಂದಿಗೆ ಸೆಣಸಾಡಲು ಸಬಲರ್ಯಾರು ನೀನು ಹೇಳು, ನೀನು ಅಂಜಿಬಿಟ್ಟು ನನಗೆ ಇರಲಿ, ಹಂಗಾರೆ ನನ್ನ ಜೊತೆಗೆ ಹೊಡಾಡಕ್ಕೆ ಸೆಣಸಾಡಕ್ಕೆ ಗುದ್ದಾಡಕ್ಕೆ ಯಾರು ಯೋಗ್ಯ ಅದಾರೋ, ಬಲವಾನ್ರು ಯಾರದಾರೋ ನೀರೇ ಹೇಳು ಅಂತ ಹೇಳ್ತಾನೆ. ಕೇಳಿ ದುಂದುಬಿಯ ಸೊಕ್ಕಿನ ನುಡಿ ಎಂದೂ ಕೋಪಿಸಿದ ಹಿಮವಾನ್ ಕೋಪದಿಂದ ನುಡಿದ ರಾಕ್ಷಸನಿಗೆ. ಎಂದೂ ಯಾರ ಮಗು ಕೋಪ ಮಾಡೋದು ಶಾಂತ. ಇದು ಹಿಮವಾನ್ ಅಂದ್ರೆ ಏನ್ರಿ, ಎಲ್ಲ ಶಾಂತ ಸ್ವಭಾವದಿಂದ ಇರುವಂಥ ಋಷಿಮುನಿಗಳು ನಾಡೋದು. ಅವನು ಕೂಡ ಶಾಂತ ಇರ್ತಾನೆ, ಅವನಿಗೆ ಸ್ವಲ್ಪ ಕೋಪ ಬರ್ತದೆ ಇವನು ಸೊಕ್ಕಿನ ನುಡಿ ಕೇಳಿ. ಅದಕ್ಕೆ ಅವನು ಹೇಳ್ತಾನೆ, ಹಿಮವಾನ ಕೋಪದಿಂದ ನುಡಿದ ರಾಕ್ಷಸನಿಗೆ, ಓ ದುಂದುಬಿ, ನಿನಗೆ ಸಮಬಲ ಶೂರ ನಿಪುಣ ವಾಲಿ ಕಿಷ್ಕಿಂದದಲ್ಲಿ ಹನು. ನಿನ್ನ ನೆರೆಯ ರಾಜ್ಯನ ಕಿಷ್ಕಿಂದ, ಅಲ್ಲೇ ನಿನಗೆ ಸಮಬಲ ಆದಂಥ ವಾಲಿ ಅದಾನಲ್ಲಪ್ಪ, ಅವನು ಬಿಟ್ಟು ನೀ ಇಲ್ಯಾಕೆ ಬಂದಿ ಅಂತ ವಾಲಿ ಹೆಸರನ್ನು ಹೇಳ್ತಾನೆ. ಕಾದವನೊಂದಿಗೆ ಇಂದ್ರ ನಮೂಚಿಯೊಂದಿಗೆ ಕಾದಾಡಿದಂತೆ. ಯಾವ ರೀತಿ ದೇವೇಂದ್ರ ನಮೂಚಿಯೊಂದಿಗೆ ಯುದ್ಧ ಮಾಡಿಲ್ಲ, ಆ ರೀತಿ ನೀ ಏನು ಮಾಡೋ, ಹೋಗಿ ವಾಲಿಯೊಂದಿಗೆ ಯುದ್ಧ ಮಾಡು. ಹಿಮವಾನ ನುಡಿ ಕೇಳುತ್ತಲೇ ಕಿಷ್ಕಿಂದದತ್ತ ಧಾವಿಸಿದ. ಕಾರ್ಮೋಡಿನಂತೆ ಬಂದು ನಿಂತ ಕಿಷ್ಕಿಂದದ ದ್ವಾರ ಬಳಿ ಮಹಿಷಕ ರೂಪಿ ಭಯಾನಕ ದುಂದುಬಿ. ನೋಡಾಕ ಸೊಕ್ಕಿನ ಕ್ವಾಣಗಂತೆ ಇದ್ದ. ಮತ್ತೇನು ಅಲ್ಲಿಂದ ತಕ್ಷಣ ಬಂದ ಕಿಷ್ಕಿಂದಕ್ಕೆ ಬರ್ತಾನೆ. ಕಿಷ್ಕಿಂದ ದ್ವಾರ ಬಳಿ ಬಂದ ನಿಂತು ಬಿಡ್ತಾನೆ. ಕಾಲು ಕೆದರುತ್ತಾ, ಯಾವ ರೀತಿ ಸೊಕ್ಕಿನ ಗೂಳಿ ಕಾಲು ಕೆದರ್ಕೊತ ನಿಲ್ತದಲ್ಲ, ಗಿಡಗಳನ್ನು ಕಿತ್ತೆಸೆಯುತ್ತಾ, ಅಲ್ಲಿ ಬಾಜುಗಿದ್ದಂಥ ಗಿಡಗಳನ್ನು ಕಿತ್ತು ಒಗಿತಿರ್ತಾನೆ. ಘಿಂಕರಿಸುತ್ತಾ, ಹೆಂಗೆ ಆನೆಗಳು ಒದರ್ತಾವಲ್ಲ ಆ ನಮನೆ ಒದರುತ್ತಾ, ದ್ವಾರ ಬಾಗಿಲ ಗುದ್ದುತ್ತಾ, ಅಲ್ಲೇನು ಕಿಶಿಂದ ದ್ವಾರ ಬಾಗಿಲಿತ್ತಲ್ಲ ಮುಖ್ಯ ಬಾಗಿಲ ಅದಕ್ಕೆ ಹಾಯಕ್ಕೆ ಇಡ್ತಾನೆ ನಿರಂತರ ದುಂದುಬಿ. ಚಂದ್ರ ನಕ್ಷತ್ರದೊಂದಿಗೆ ಬಂದಂತೆ ರಾಣಿಯರೊಂದಿಗೆ ಹೊರಬಂದ ಸುಗ್ರೀವ ಅರಮನೆಯಿಂದ ಗದ್ದಲ ಕೇಳಿ. ಈ ಗದ್ದಲ ಕೇಳಿದವನು ಏನು ಮಾಡಿದ, ಸುಗ್ರೀವನ ತನ್ನ ಮಡದಿಯರೊಂದಿಗೆ ಅಲ್ಲಿ ಮತ್ತು ಅಲಂಕಾರನ ಉಪಯೋಗ ಮಾಡ್ತಾರೆ. ಹೆಂಗೆ ಬಂದಪ್ಪ ಅಂದ್ರೆ, ಯಾವ ರೀತಿ ಚಂದ್ರ ನಕ್ಷತ್ರದೊಂದಿಗೆ ಬರ್ತಾನೆ, ನಕ್ಷತ್ರ ಮಧ್ಯೆ ಚಂದ್ರ ಹೆಂಗೆ ಹೊಳಿತಿರ್ತಾನೆ, ಹಂಗೆ ಸುಗ್ರೀವ ಅವನ ಪತ್ನಿಯರ ಮಧ್ಯದಲ್ಲಿ ಹೊಳಿತಾ ಇರ್ತಾನೆ. ಆ ರೀತಿಯಾಗಿ ಇವನ ದುಂದುಬಿಯ ಗದ್ದಲ ಕೇಳ್ಕೊಂಡು ಹೊರಗೆ ಬರ್ತಾನೆ. ವಾನರ ರಾಜ್ಯ ವಾಲು ದುಂದುಬಿಗೆ ನುಡಿದ. ಇವು ಆವಿಡ್ದಾಗ ದುಂದುಬಿನೂ ಬರ್ತಾನೆ, ಇವು ಸುಗ್ರೀವನು ಬಂದಿರ್ತಾನೆ. ವಾನರ ರಾಜ ವಾಲಿ ದುಂದುಬಿಗೆ ನುಡಿದ. ಆ ವಾಲಿ ಇದ್ದವನು ದುಂದುಬಿಗೆ ಹೇಳ್ತಾನೆ, ಓ ದುಂದುಬಿ, ನಿನ್ನ ಬಲ ಬಲ್ಲೆನು, ದ್ವಾರ ಬಾಗಿಲಿಗೆ ಏಕೆ ಹಾಯುತ್ತಿ, ಕಾಪಾಡಿಕೊಂಡು ನಿನ್ನ ಪ್ರಾಣ ಹೊರಡು ಇಲ್ಲಿದ್ದಂತೆ. ಅದೇ ಬಂದು ಆ ಬಾಗಿಲಿಗೆ ಯಾಕೆ ಗುದ್ದಾಕತ್ತೀಯೋ ನನಗೆ ಗೊತ್ತು, ನೀನು ಏನು ಮಾಡೋದಾರ ಈಗ ನನ್ನ ಗುಡೆ ಗುದ್ದಾಡಕ್ಕೆ ಬರಬೇಡ ನೀನು, ಅದಕ್ಕೆ ನೀ ಏನು ಮಾಡಿದ್ರೆ ನಿಮಗೊಂದು ಅವಕಾಶ ಕೊಡ್ತೇನೆ, ಸರಳ ಇಲ್ಲಿಂದ ಹೋಗಿಬಿಡು, ನಿನ್ನ ಪ್ರಾಣವನ್ನು ಕಾಪಾಡಿಕೊ ಅಂಥೇಳಿ ವಾಲಿ ದುಂದುಬಿಗೆ ಹೇಳ್ತಾನೆ. ಕೇಳಿ ವಾಲಿಯ ಎಚ್ಚರಿಕೆ ನುಡಿ ದುಂದುಬಿ ನುಡಿದ. ವಾಲಿ ಎಚ್ಚರಿಕೆ ಕೊಡ್ತಾನೆ, ಅದನ್ನೇನು ಮಾಡ್ತೀವಿ, ಇದು ಹೊಡೆದಾಡೋದು ಬೇಡ, ಬಾಗಲ ಸುಮ್ಮನೆ ಅದು ಗುದ್ದಾಡಕ್ಕೆ ಹೋಗಬೇಡ, ನೀ ಇಲ್ಲಿಂದ ಹೋಗಿಬಿಡು, ನಿನ್ನ ಪ್ರಾಣವನ್ನು ರಕ್ಷಿಸ್ಕೋ, ಹೋಗಿಬಿಡು ಅಂತ ನಿಗೊಂದು ಅವಕಾಶ ಕೊಡ್ತೇನೆ ಅಂಥೇಳಿ ವಾಲಿ ದುಂದುಬಿಗೆ ಹೇಳ್ತಾನೆ. ವಾಲಿಯ ಮಾತು ಕೇಳಿ ದುಂದುಬಿಗೆ ಏನು ಮಾಡ್ತಾನಂದ್ರೆ ಮತ್ತಷ್ಟು ಅವನಿಗೆ ಕೋಪ ಬರ್ತಿದೆ. ಓ ದುಂದುಬಿ, ನಿನ್ನ ಬಲ ಬಲ್ಲೆನು, ದ್ವಾರ ಬಾಗಿಲಿಕೆ ಹಾಯುತ್ತಿ, ಕಾಪಾಡಿಕೊ ನಿನ್ನ ಪ್ರಾಣ ಹೊರಡು ಅಂತ ಹೇಳ್ತಾನೆ. ಕೇಳಿ ವಾಲಿಯ ಎಚ್ಚರಿಕೆ ನುಡಿ ದುಂದುಬಿ ನುಡಿದ. ಸ್ತ್ರೀ ಮೋಹದಲ್ಲಿ ನಿಂತು ಹೀಗೆ ಮಾತನಾಡಬೇಡ ವಾಲಿ. ವಾಲಿ ಕೂಡ ತನ್ನ ಹೆಣ್ಣಂದಿರ ಜೊತೆಗೆ ಬಂದಿರ್ತಾನೋ, ಸ್ವಲ್ಪ ಆಸ್ಪಾಸ ಎಲ್ಲ ನಿನ್ನ ಹೆಣ್ಣಂದಿರದಾರ. ಆ ಸ್ತ್ರೀಯರ ವ್ಯಾಮೋಹದಾಗ, ಅಂದರೆ ಸ್ತ್ರೀಯರ ಮೇಲೆ ಸಾಮಾನ್ಯವಾಗಿ ಪುರುಷ ಅವನು ವೀರನಿಲ್ಲದಿದ್ದರೂ ಸಹಿತ ವೀರನ ಜೊತೆ ಆ್ಯಕ್ಟ್ ಮಾಡ್ತಿರ್ತಾನೆ. ಹೆಂಗಸನ್ನು ಕಂಡ್ರೆ ಕೆಲವು ಗಣಸರಾಗ ಪೌರುಷತ್ವ ಎದ್ದು ಬಿಡ್ತದೆ, ಶೂರಗತೆ ಆ್ಯಕ್ಟ್ ಮಾಡೋಕೆ ಹಿಡಿತಾರೆ. ಈ ಸ್ವಭಾವ, ಈ ಸೈಕಾಲಜಿ ಪುರುಷರದು ಇವತ್ತು ಇದೆ. ಬೇರೆದವ್ರು ಬಂದಾಗ ಕೈ ಮುಗಿತಿರ್ತಾರೆ, ಹೆಣ್ಣನ್ನು ಕೈ ಮುಗಿಯೋಕೆ ನಾಸ್ತಾರೆ ಅವರು. ತಮ್ಮ ದರ್ಪವನ್ನು ತೋರಿಸ್ಲಿಕ್ಕೆ, ನಾನು ಶೂರ ಅಂತ ತೋರಿಸ್ಕೊಳ್ಳಿಕ್ಕೆ ಹೋಗ್ತಿರ್ತಾರೆ. ಅದಕ್ಕೆ ಅವನು ಹೇಳ್ತಾನೆ ದುಂದುಬಿ, ಎದಕ್ಕೆ ಬಲಕ ಹೆಂಗಸರದಾರ ಅಂತ ಹೇಳಿ ಇಂಥವೆಲ್ಲ ಮಾತಾಡೋಕೆ ಹೋಗಬೇಡ. ವಾಲಿಗೆ ಹೇಳ್ತಾನೆ, ನನ್ನೊಂದಿಗೆ ಕಾಪಾಡು, ನಿನ್ನ ಶೌರ್ಯ ಮೆಚ್ಚುವೆ, ಇದೆಲ್ಲ ಬಿಡು, ನನ್ನ ಜೊತೆಗೆ ಯುದ್ಧ ಮಾಡು, ಯುದ್ಧ ಮಾಡಿದ್ರೆ ನಿನ್ನ ಶೌರ್ಯ ಮೆಚ್ಚುವೆ, ಇಲ್ಲವೇ ಈ ರಾತ್ರಿ ಭೋಗಿಸು ರಾಣಿಯರ ಸುಖ. ನಿನ್ನ ರಾಣಿಗೂಡ ಇದೆಯಲ್ಲ, ನೀನು ಅದರ ನಿಷೇಧಾಗ ಓದಿ, ಇವತ್ತು ರಾತ್ರಿ ನೀನು ನಾನು ಬಿಡ್ತೇನೆ, ಆರಾಮ್ಸರಿ ನಿನ್ನ ಹೆಂಡಂದಿರ ಸುಖವನ್ನು ಭೋಗಿಸು, ಬೆಳಿಗ್ಗೆ ನಾ ಬರ್ತೀನೋ ನನಗೂ ಯುದ್ಧಕ್ಕೆ ಬಾ ಅಂತ
ದುಂದುಬಿ ವಾಲಿಗೆ ಹೇಳ್ತಾನೆ, ನನ್ನ ಕೋಪ ತಡೆದು ಈ ರಾತ್ರಿ ಬೆಳಿಗ್ಗೆ ಬರುವೆನಾ, ಈಗಲೇ ವಿದಾಯ ಹೇಳು ನಿನ್ನ ಪ್ರಿಯರಿಗೆ ಪ್ರಜೆಗಳಿಗೆ, ನಾಳೆ ಬದುಕಲಾರೆ. ಇವತ್ತು ಒಂದು ರಾತ್ರಿ ಅವಕಾಶ ಕೊಡ್ತೀನೋ, ನಿನ್ನ ಹೆಣ್ಣಂದ್ರಿಗೆ ಸುಖವಾಗಿರೋ ರಾತ್ರಿ ಕಳಿ, ಮುಂದೆ ನಾಳೆ ನನಗೆ ಯುದ್ಧ ಬರೋಕ್ಕಿಂತ ಮೊದಲ ಎಲ್ಲರಿಗೂ ವಿದಾಯ ಹೇಳಿಬಿಡು. ಅಂದರೆ ನೀನು ಕೊನೆಯದ, ನೀನು ನನ್ನ ಹೊಡೆತಕ್ಕೆ ಬದುಕು ಉಳಿದಿಲ್ಲ, ನಿನ್ನ ಕೊಲ್ತೇನೆ ನಾನು. ಅದಕ್ಕೆ ಅದ್ರ ಪೂರ್ವದಲ್ಲಿ ನಿನ್ನ ಎಲ್ಲ ಪ್ರಜೆಗಳಿಗೆ ವಿದಾಯ ಹೇಳಿ ನಾಳೆ ನನ್ನೊಂದಿಗೆ ಯುದ್ಧಕ್ಕೆ ಬಾ ಅಂತ ಹೇಳಿ ದುಂದುಬಿ ವಾಲಿಗೆ ಆಹ್ವಾನ ಚಾಲೆಂಜನ್ನು ಮಾಡ್ತಾನೆ. ಮುಂದೆ ಇದಕ್ಕೆ ಯಾವ ರೀತಿಯಾಗಿ ದುಂದುಬಿ ವಾಲಿ ಸ್ಪಂದಿಸ್ತಾನೆ, ಇಬ್ಬರು ನಡುವೆ ಏನು ನಡೀತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ. ಧನ್ಯವಾದಗಳು.